ಅಪ್ಪ ಈ ಬಾತ್ರೂಮನ್ನು ಟಾಯ್ಲೆಟನ್ನು ಕ್ಲೀನ್ ಮಾಡಬೇಕು ಅಂತ ಅಂದರೆ ಅದೊಂದು ತಲೆನೋವು. ಕೆಲವೊಮ್ಮೆ ತುಂಬಾ ಕೊಳಕಾಗ್ಬಿಟ್ಟಿರುತ್ತೆ. ಕ್ಲೀನ್ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕು. ಆ ಕೆಮಿಕಲ್ ಆ್ಯಸಿಡ್ ಅದು ಇದು ಅಂತೆಲ್ಲ ಹಾಕಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಹೆಂಗಪ್ಪ ಈ ಬಚ್ಚಲ ಮನೆ ಅಂದರೆ ಸ್ನಾನದ ಮನೆ, ಟಾಯ್ಲೆಟ್ ಬೇಸಿನ್ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಸುಲಭವಾಗಿರಬೇಕು ಅಂತ ಒಂದು ಟಿಪ್ಪನ್ನು ಇವತ್ತು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ, ಎಷ್ಟೇ ಕೊಳಕಾಗಿದ್ರೂ ಈ ಪುಡಿಯನ್ನು ಹಾಕಿ ಅತ್ಯಂತ ಸುಲಭವಾಗಿ ಟಾಯ್ಲೆಟನ್ನು ಮತ್ತು ಬಾತ್ರೂಮ್ನ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬಹುದು. ಯಾವ ಥರ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಾನಿಲ್ಲಿ ಒಂದು 10 ರೂಪಾಯಿ ರಿನ್ ಸೋಪನ್ನು ತೊಗೊಂಡಿದ್ದೀನಿ. ಇವಾಗ ನೀವು ಇದೇ ಸೋಪ್ ತೊಗೋಬೇಕು ಅಂತೇನಿಲ್ಲ, ಯಾವುದಾದ್ರೂ ಒಂದು ಡಿಟರ್ಜೆಂಟ್ ಸೋಪನ್ನು ತೊಗೊಳ್ಳಿ. ಒಂದು 10 ರೂಪಾಯಿಯ ಸೋಪಿಂದ ಟಾಯ್ಲೆಟ್ ಬೇಸಿನ್ ಮತ್ತು ಕೆಳಗಡೆ ನೆಲ, ಬಾತ್ರೂಮ್ನ ನೆಲ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ಈ ಸೋಪನ್ನು ಇವಾಗ ನಾನು ತುರ್ಕೊಳ್ತಾ ಇದ್ದೀನಿ. ಸೊ 1-2 ನಿಮಿಷದಲ್ಲಿ ತುರ್ಕೊಂಬಿಡ್ಬೋದು. ಯಾಕಂದರೆ ಸೋಪ್ ಈಸಿಯಾಗಿ ನೋಡಿ ಸಾಫ್ಟಾಗಿರುತ್ತೆ. ಈಸಿಯಾಗಿ ಈ ಥರ ತುರ್ಕೊಳ್ಬಹುದು. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಆವಾಗ ಮಾತ್ರ ನಾನು ಏನೇನನ್ನು ಬಳಸಬೇಕು ಅಂತೆಲ್ಲ ಹೇಳಿರ್ತೀನಿ, ಅದೆಲ್ಲ ಸ್ಕಿಪ್ ಆಗಿಬಿಡುತ್ತೆ. ಜಾಸ್ತಿ ಲಿಸ್ಟ್ ಏನಿಲ್ಲ, ತುಂಬಾ ಕಡಿಮೆ ವಸ್ತುಗಳನ್ನು ಬಳಸಿ ಅತ್ಯಂತ ಸುಲಭವಾಗಿ ತುಂಬ ಕ್ಲೀನಾಗಿ ಟಾಯ್ಲೆಟನ್ನು ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿ, ಸೋಪನ್ನು ತುರ್ಕೊಂಡಿದ್ದೀನಿ. ಇವಾಗ ತುರ್ಕೊಂಡಿರೋಂಥ ಸೋಪಿನ ಒಂದು ಪುಡಿಯನ್ನು ಒಂದು ಬಟ್ಟಲಿಗೆ ಹಾಕಿಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಪ್ಲಾಸ್ಟಿಕ್ ಬಟ್ಲಿಗೆ. ಇವಾಗ ನೋಡಿ, ಈ ಪುಡಿ ಸಿದ್ಧವಾಗಿದೆ. ಇವಾಗ ಇದನ್ನು ಬಳಸಿ ಯಾವ ವಿಧಾನದಲ್ಲಿ ಟಾಯ್ಲೆಟನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಟಾಯ್ಲೆಟ್ ಬೇಸಿನ್ ಮೇಲೆ. ನಂತರ ನೋಡಿ, ಈ ಒಂದು ಪುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಸುತ್ತಲೂ ಕೂಡ ಈ ಥರ ಸ್ಪ್ರಿಂಕಲ್ ಮಾಡ್ಕೋಬೇಕು. ಹೊರಗಡೆ ಎಲ್ಲ ಕಡೆ ಕೂಡ ಈ ನಾವು ಏನು ಸೋಪಿನ ಪುಡಿಯನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ ಆ ಪುಡಿಯನ್ನು ಹಾಕಬೇಕು. ಅದೇ ಥರ ಬಾತ್ರೂಮ್ನ ನೆಲದ ಮೇಲೆ, ಫ್ಲೋರ್ ಮೇಲೂ ಕೂಡ ಎಲ್ಲ ಕಡೆ ಹಾಕಿಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಬ್ರಷನ್ನು ತಗೊಂಡು ಇವಾಗ ಈ ಥರ ಉಜ್ಕೊಳ್ತಾ ಇದ್ದೀನಿ. ಅತ್ಯಂತ ಸುಲಭವಾಗಿ ಉಜ್ಕೊಳ್ಬಹುದು ಮತ್ತು ತುಂಬಾ ಚೆನ್ನಾಗಿ ಈ ಟೈಲ್ಸ್ ಮೇಲೆ, ನೆಲದ ಮೇಲೆ ಏನಿರುತ್ತೆ ಫ್ಲೋರ್ ಮೇಲೆ, ಅದರ ಕೊಳೆ ಕೂಡ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ನಾನು ಸುತ್ತಲೂ ಕೂಡ ಉಜ್ಕೊಳ್ತಾ ಇದ್ದೀನಿ. ಸೊ ಪಟಾಪಟ ಅಂತೇಳಿ ಕ್ಲೀನ್ ಮಾಡ್ಕೊಳ್ಬೋದು. ಮತ್ತು ನಾವಿಲ್ಲಿ ಸೋಪನ್ನು ಪುಡಿಯಾಗಿ ಮಾಡಿಕೊಂಡು ಬಳಸ್ತಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಿಂಗ್, ಅದು ಡೌಟೇ ಇಲ್ಲ ಬಿಡಿ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನೀವೇ ಇಲ್ಲಿ ರಿಸಲ್ಟನ್ನು ನೋಡ್ತೀರಾ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಇವಾಗ ನಾನು ಸುತ್ತಲೂ ಕೂಡ ಉಜ್ಕೊಂಡಿದ್ದೀನಿ. ಇವಾಗ ಟಾಯ್ಲೆಟ್ ಬೇಸಿನನ್ನು ಕೂಡ ಉಜ್ತಾ ಇದ್ದೀನಿ. ಹೀಗೆ ಉಜ್ಜಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ಕೆಲವೊಮ್ಮೆ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ, ಮಕ್ಕಳಿದ್ದಾರೆ ಅಂತಂದರೆ ಟಾಯ್ಲೆಟ್ ತುಂಬಾ ಕೊಳಕಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ ರೀತಿ ಇದ್ದಾಗ ನಾವೇ ಕ್ಲೀನ್ ಮಾಡ್ಕೊಳ್ಬೇಕು ಅಲ್ವಾ. ಏನೇನೋ ಕೆಮಿಕಲ್ನೆಲ್ಲ ಬಳಸಿ ಕ್ಲೀನ್ ಮಾಡ್ತೀವಿ ಅಂತ ಹೋದಾಗ ಕೆಲವೊಮ್ಮೆ ಅದನ್ನು ಇನ್ಹೇಲ್ ಮಾಡೋದ್ರಿಂದ, ನಮ್ಮ ಉಸಿರಾಟದ ಮೂಲಕ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳು ಬಂದುಬಿಡುತ್ತೆ. ಆದುದರಿಂದ ಈ ಥರ ನ್ಯಾಚುರಲ್ಲಾಗಿ ಆದಷ್ಟು ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಈಸಿಯಾಗಿ ನಾವು ಟಾಯ್ಲೆಟನ್ನು, ಸ್ನಾನದ ಮನೆಯನ್ನು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿ ಸ್ನೇಹಿತರೆ, ಟಾಯ್ಲೆಟ್ ಬೇಸಿನ್ ಎಲ್ಲವನ್ನು ಉಜ್ಜಿದ ನಂತರ ಈಗ ಸ್ನಾನದ ಮನೆಯ ಒಂದು ಕೆಳಗಿನ ಒಂದು ಟೈಲ್ಸ್ನ ಭಾಗವನ್ನು, ಫ್ಲೋರ್ನೆಲ್ಲ ಕೂಡ ನಾನು ಅಲ್ಲೂ ಕೂಡ ಸೋಪಿನ ಪುಡಿಯನ್ನು ಹಾಕ್ಕೊಂಡಿದ್ದೆ ಅಲ್ವಾ, ಇವಾಗ ಅಲ್ಲಿ ಕೂಡ ನಾನು ಉಜ್ಕೊಳ್ತಾ ಇದ್ದೀನಿ. ಈಗ ಉಜ್ಜಿದೆಲ್ಲ ಆಯಿತು. ಇವಾಗ ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ಅಷ್ಟು ಸುಲಭವಾಗಿ ಇದು ಹೋಗೋದಿಲ್ಲ, ಎಷ್ಟು ಚೆನ್ನಾಗಿ ಅಂಟಿರುತ್ತೆ, ಕೊಳೆ ಎಲ್ಲ ತೆಗೆಯುತ್ತೆ. ಅಂದರೆ ನೀರನ್ನು ಹಾಕಿದ ನಂತರ ನಾನು ಮತ್ತೊಮ್ಮೆ ಬ್ರಷನ್ನು ತಗೊಂಡು ಈ ರೀತಿ ನೋಡಿ ಬ್ರಷಲ್ಲಿ ಉಜ್ಕೊಳ್ತಾ ಇದ್ದೀನಿ. ಮತ್ತು ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ, ನಾನು ಟಾಯ್ಲೆಟ್ ಅಥವಾ ಬಾತ್ರೂಮ್ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ಬ್ರಷನ್ನು ಬಳಸ್ತೀನಿ, ಈ ಬ್ರಷನ್ನು ನೀವೆಲ್ಲಿ ತೊಗೊಂಡ್ರಿ ಅಂತೇಳಿ. ನಾನು ಈ ಬ್ರಷನ್ನು ಮೀಶೋನಲ್ಲಿ ತೊಗೊಂಡಿದ್ದು, ಮೀಶೋ ಆ್ಯಪ್ನಲ್ಲಿ ತೊಗೊಂಡಿದ್ದು. ಮತ್ತು ಇದು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ಅಲ್ಲ, ನೀವು ಕಮೆಂಟ್ ಮಾಡಿ ಕೇಳಿದ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಟೈಲ್ಸ್ ನೆಲದ ಮೇಲೆಲ್ಲ ಉಜ್ಜಿದಾಯ್ತಲ್ವಾ, ಅಲ್ಲಿ ನೀರು ಹಾಕಿ ಬ್ರಷ್ನಲ್ಲಿ ಒಂದು ಸತಿ ಉಜ್ಕೊಂಡು ಕ್ಲೀನಾಗಿ ತೊಳೆದಿದ್ದಾಯಿತು. ಇವಾಗ ಟಾಯ್ಲೆಟ್ನ ಬೇಸಿನ್ನ ಭಾಗದಲ್ಲೂ ಅಷ್ಟೇ ನೋಡಿ, ಒಂದು ಸತಿ ನೀರು ಹಾಕಿ ತೊಳ್ಕೊಬೇಕು. ಆ ಸೋಪಿನ ಅಂಶನ ತುಂಬ ಚೆನ್ನಾಗಿ ಕಲೆಗಳನ್ನೆಲ್ಲ ತೆಗೆದುಬಿಟ್ಟಿರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಹಿಡಿದಿರುತ್ತೆ ಅದು. ಮತ್ತೊಂದು ಸತಿ ನಾವು ನೀರು ಹಾಕಿ ತೊಳೆದ್ಮೇಲೆ ಇನ್ನೊಂದು ಸತಿ ಬ್ರಷ್ ತೊಗೊಂಡು ಉಜ್ಜಿಬಿಟ್ಟು ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಇರೋವಂಥ ಕೊಳೆ
ಕಲೆ ಎಲ್ಲ ಕೂಡ ಬಿಟ್ಬಿಡುತ್ತೆ. ನೋಡಿ ಇವಾಗ ತೊಳೆದಿದ್ದೆಲ್ಲ ಆಗಿದೆ, ನೀರನ್ನೆಲ್ಲ ಹಾಕಿ ಮೊದಲು ಹೇಗಿತ್ತು ನಂತರ ಹೇಗಿದೆ ಅಂತೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು. ಎಷ್ಟೇ ಕೊಳಕಾಗಿರೋ ಟಾಯ್ಲೆಟ್ ಆದರೂ ಕೂಡ ಅಷ್ಟೇ ಈ ರೀತಿ ಟಿಪ್ಪನ್ನು ಟ್ರೈ ಮಾಡಿ ಕಿರಿಕಿರಿ ಇಲ್ಲದೆ ಈಸಿಯಾಗಿ ಟಾಯ್ಲೆಟನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಅದೇ ರೀತಿ ನೋಡಿ ನೆಲ ಕೂಡ ಅಷ್ಟೇ ಮೊದಲು ಹೇಗಿತ್ತು ನಂತರ ಹೇಗೆ ಕ್ಲೀನ್ ಆಗಿದೆ ಅಂತೇಳಿ ನೀವು ಇಲ್ಲಿ ಗಮನಿಸ್ಬೋದು. ಎಸ್, ಇವಾಗೇನೋ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಆದರೆ ಚಳಿಗಾಲ ಮಳೆಗಾಲ ದುರ್ಗಂಧ ಟಾಯ್ಲೆಟ್ನಿಂದ ಕೆಟ್ಟ ವಾಸನೆ ಬರ್ತಿದೆ ಅಂತ ಅಂದಾಗ ನೋಡಿ ಸ್ನೇಹಿತರೆ, ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಬೌಲನ್ನು. ಇವಾಗ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಮುಚ್ಚಳದಲ್ಲಿ ನಾನು ಮನೆ ನೆಲ ಒರೆಸೋದಕ್ಕೆ ಅಂತೇಳಿ ಬಳಸ್ತೀವಲ್ಲ ಆ ಒಂದು ಲೈಸಾಲನ್ನು ಸೇರಿಸ್ಕೊಂಡಿದ್ದೀನಿ. ಇದು ತುಂಬಾ ಸುಗಂಧ ಭರಿತವಾಗಿರುತ್ತೆ. ಉಪ್ಪು ಈ ಕೊಳೆ ಮತ್ತು ಕ್ಲೀನ್ ಮಾಡೋದಕ್ಕೆ ಕ್ಲೀನಿಂಗ್ ಕೆಲಸಕ್ಕೂ ಕೂಡ ಇದು ಉಪಯೋಗಕಾರಿ. ಅದೇ ರೀತಿ ಈ ಲೈಸಾಲ್ ಅನ್ನೋದು ಒಂದೊಳ್ಳೆ ಸುವಾಸನೆಯನ್ನು ಹೊಂದಿರುತ್ತೆ. ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ, ಒಂದು ದೊಡ್ಡ ಲೋಟದಲ್ಲಿ ನೀರು ಅಂತ ಅಂದ್ಕೊಳ್ಳಿ ಅಂದಾಜು. ಇವಾಗ ಈ ಒಂದು ಲಿಕ್ವಿಡ್ ಸಿದ್ಧವಾಗಿದೆ. ಇದನ್ನು ಯಾವ ಥರ ಬಳಸೋದು ಅಂತೇಳಿ ನೋಡೋಣ ಬನ್ನಿ. ಎಸ್, ಆವಾಗಲೇ ನಾನು ಹೇಳ್ದಾಗೆ ಕ್ಲೀನ್ ಏನೋ ಆಯಿತು, ಇವಾಗ ಒಂದೊಳ್ಳೆ ಸುವಾಸನೆಯಿಂದ ಕೂಡಿರಬೇಕಲ್ವ. ಹಾಗಾಗಿ ನೋಡಿ ಸಿದ್ಧಪಡಿಸ್ಕೊಂಡಿರುವಂಥ ಲಿಕ್ವಿಡನ್ನು ಎಲ್ಲ ಕಡೆ ಟಾಯ್ಲೆಟ್ನಲ್ಲಿ ಬಾತ್ರೂಮಲ್ಲಿ ಎಲ್ಲ ಕಡೆ ಈ ರೀತಿ ಸಿಂಪಡಿಸ್ಕೋಬೇಕು. ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ, ಚುಮ್ಕಿಸ್ಕೊಳ್ತಾ ಇದ್ದೀನಿ. ಸ್ಪ್ರೇ ಬಾಟ್ಲಿಗೆ ಹಾಕಿ ಆದರೂ ಬೇಕಾದ್ರೆ ಸ್ಪ್ರೇ ಮಾಡ್ಕೋಬಹುದು. ನಾನು ಬೌಲ್ನಲ್ಲೇ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಲ್ಲ ಕಡೆ ಚುಮ್ಕಿಸ್ಕೊಂಡು ಪರ್ಕೆನ ತೊಗೊಂಡು ಇವಾಗ ನೋಡಿ ಈ ಥರ ಎಲ್ಲ ಕಡೆ ಸಿಂಪಲ್ಲಾಗಿ ಒಂದು ಸತಿ ಉಜ್ಕೊಳ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಕೊಳೆ ಕಲೆ ಎಲ್ಲ ಬಂದುಬಿಡುತ್ತೆ ಮತ್ತು ಒಳ್ಳೆಯ ಒಂದು ಸುಗಂಧ ಅನ್ನೋದು ಕೂಡ ಬರೋಕ್ಕೆ ಶುರು ಆಗುತ್ತೆ. ಕೆಟ್ಟ ಒಂದು ದುರ್ನಾತ ಅನ್ನೋದು ತೊಲಗುತ್ತದೆ. ನೋಡಿ ಸ್ನೇಹಿತರೆ, ಇವಾಗ ಲಿಕ್ವಿಡನ್ನು ಹಾಕಿ ಎಲ್ಲ ಕಡೆ ಒಂದು ಸತಿ ಪೊರ್ಕೆನಲ್ಲಿ ಲೈಟಾಗಿ ಉಜ್ಕೊಂಡು ನೀರು ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ತುಂಬಾ ಕ್ಲೀನ್ ಆಗಿಬಿಡುತ್ತೆ. ಸ್ನಾನದ ಒಂದು ಮನೆ ಅನ್ನೋದು, ಬಾತ್ರೂಮ್ ಅನ್ನೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದೇ ರೀತಿ ಟಾಯ್ಲೆಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಎಷ್ಟೇ ಕೊಳಕಾಗಿದ್ದರೂ ಬಾತ್ರೂಮ್ ಆಗಿರಲಿ ಅಥವಾ ಟಾಯ್ಲೆಟ್ ಆಗಿರಲಿ ಈ ಒಂದು ವಿಧಾನದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಯಾವುದೇ ರೀತಿಯ ಕಿರಿಕಿರಿ ಇಲ್ಲದೆ ಆರಾಮಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಆ್ಯಸಿಡ್ಡು ಅದು ಇದು ಕೆಮಿಕಲ್ನ ಬಳಸಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಬದಲಿಗೆ ಈ ವಿಧಾನದಲ್ಲಿ 2 ವಿಧಾನಗಳನ್ನು ಅನುಸರಿಸಿ ಸುಲಭವಾಗಿ ಬಾತ್ರೂಮನ್ನು ಮತ್ತು ಟಾಯ್ಲೆಟನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಎಲ್ಲರಿಗೂ ಶುಭವಾಗಲಿ. ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.